ಚಿಂಕು ಮತ್ತು ಮಿಂಕು ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದರು. ಯಾವಾಗಲೂ ಕೂಡ ಒಟ್ಟಾಗಿ ಇರ್ತಿದ್ರು. ಅವರಿಬ್ಬರು ಒಂದೇ ಮನೆಯಲ್ಲಿ ಕೂಡ ಇದ್ದರು. ಚಿಂಕು, ನಾವು ಮೊನ್ನೆ ತಂದಿದ್ದ ಆಹಾರ ಎಲ್ಲ ಖಾಲಿಯಾಗಿದೆ. ಇವತ್ತು ಹುಡ್ಕೊಂಡು ಬರಕ್ಕೆ ಹೋಗಬೇಕು. ಹೌದು ಮಿಂಕು, ಬಾ ನಾವಿಬ್ರು ಹೋಗಿ ಏನಾದರೂ ಸಿಗುತ್ತಂತ ನೋಡಿ ತಕೊಂಡು ಬರೋಣ. ಚಿಂಕು ಮತ್ತು ಮಿಂಕು ಇಬ್ಬರು ಕೂಡ ತಮ್ಮ ಆಹಾರನ ಸಂಗ್ರಹಿಸಿ ತಮ್ಮ ಗೂಡಿನ ಕಡೆಗೆ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಕಾಗೆ ಬೇಸರದಿಂದ ಕುಳಿತಿರೋದನ್ನು ನೋಡ್ತಾರೆ. ಅಯ್ಯೋ ಕಾಗಕ್ಕ, ಯಾಕೆಷ್ಟು ಬೇಸರವಾಗಿ ಕೂತಿದೀಯಾ ಈ ಕಾಡಲ್ಲಿ? ನನ್ನ ಮನೆ ಗಾಳಿಗೆ ಬಿದ್ದೋಯ್ತು. ಈಗ ಹೊಸ ಮನೆ ಕಟ್ಟಿಸ್ತಿದ್ದೀನಿ. ಅಲ್ಲಿವರೆಗೂ ನಾನು ಎಲ್ಲಿರೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾರು ನನಗೆ ಆಶ್ರಯ ಕೊಡ್ತಾರೆ? ಬೇಸರ ಪಡಬೇಡ ಕಾಗಕ್ಕ, ನಿನ್ನ ಮನೆ ಆಗೋವರೆಗೂ ನಮ್ಮ ಮನೇಲಿ ಬಂದಿರು ನೀನು. ಮೋಂಟು ಕಾಗೆ ತನ್ನ ಮನೆ ಆಗೋವರೆಗೂ ಚಿಂಕು ಮಿಂಕು ಮನೆಯಲ್ಲೇ ಇರುತ್ತೆ. ಅವ್ರ ಜೊತೆನೇ ವಾಸವಾಗಿರುತ್ತೆ. ಮೋಂಟು ಕಾಗೆ ತುಂಬ ಸೋಂಬೇರಿಯಾಗಿತ್ತು ಹಾಗೂ ಚಿಂಕು ಮಿಂಕು ತಂದ ಆಹಾರಗಳನ್ನೇ ತಿಂತಿತ್ತು. ಅದು ಹೊರಗಡೆ ಎಲ್ಲೂ ಆಹಾರ ಹುಡ್ಕೊಂಡು ಹೋಗ್ತಾನೇ ಇರಲಿಲ್ಲ. ಮೋಂಟು ಕಾಗೆ ಮನೆ ಬೇಗ ಸರಿಯಾಗಿದ್ದು ಒಳ್ಳೆಯದೇ ಆಯಿತು. ನಾವಿಬ್ರು ಹೊಟ್ಟೆ ತುಂಬ ಊಟ ಮಾಡದೆ ಎಷ್ಟು ದಿನಗಳಾಯ್ತಲ್ವಾ ಮಿಂಕು? ತಂದ ಆಹಾರನೆಲ್ಲ ಮೊದಲು ಮೋಂಟು ಕಾಗೆ ಕೊಟ್ಟು ಉಳಿದಿದ್ದನ್ನು ನಾವು ತಿಂತಿದ್ವಿ. ಆದರೂ ಪರವಾಗಿಲ್ಲ, ಕಷ್ಟದವ್ರಿಗಿರೋರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ. ನಮ್ಗೆ ಯಾವತ್ತಾದರೂ ಅವ್ರು ಒಳ್ಳೇದು ಮಾಡಬಹುದು. ಕಾಡಲ್ಲಿ ಬೇಸಿಗೆಗಾಲ ಮುಗಿದು ಮಳೆಗಾಲ ಪ್ರಾರಂಭ ಆಗುತ್ತೆ. ಒಮ್ಮೆ ಚಿಂಕು ಮಿಂಕುವಿನ ಗೂಡು ಜೋರು ಗಾಳಿ ಮಳೆಗೆ ಕೆಳಗೆ ಬಿದ್ದು ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ. ಅಯ್ಯೋ ದೇವ್ರೆ, ನಮ್ಮಿಬ್ಬರ ಗೂಡು ಅಯ್ಯೋ ನೀರಲ್ಲಿ ಹೊರಟೋಯ್ತು. ಅಯ್ಯೋ, ನಾವಿಬ್ಬರು ಏನು ಮಾಡೋದು ಇವಾಗ? ಇದು ಒಂದು ಗೂಡು ಕೂಡ ನೀರಲ್ಲಿ ಹೋಯ್ತು. ನಾವೆಲ್ಲಿ ಹೋಗೋದು? ಈ ಸಮಯದಲ್ಲಿ ನಾವು ಭಯ ಪಡಬಾರ್ದು ಮಿಂಕು. ನಾವು ಕಷ್ಟದಲ್ಲಿರ್ಬೇಕಾದ್ರೆ ಮೋಂಟು ಕಾಗೆ ಸಹಾಯ ಮಾಡೇ ಮಾಡುತ್ತೆ. ಅದಕ್ಕೆ ನಾವು ಸಹಾಯ ಮಾಡಿದ್ವಿ. ಅದ್ರ ಮನೆಗೆ ಹೋಗೋಣ. ಚಿಂಕು ಮತ್ತು ಮಿಂಕು ಇಬ್ಬರು ಕೂಡ ಮೋಂಟು ಕಾಗೆ ಮನೆಗೆ ಸಹಾಯ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಮನೆ ನೀರಲ್ಲಿ ಬಿದ್ದೋಯ್ತು, ನಾವಿಲ್ಲಿ ಇರಬಹುದಾ? ಯಾರು ನೀವು? ನನಗೆ ನಿಮ್ಮ ನೆನಪೇ ಇಲ್ಲ. ನಮ್ಮನೆಗೆ ಯಾಕೆ ಬಂದಿದ್ದೀರ ಇಷ್ಟು ರಾತ್ರಿಲಿ? ತೊಂದರೆ ಕೊಡಬೇಡಿ, ಹೋಗಿ ಇಲ್ಲಿಂದ. ಮೋಂಟು ಕಾಗೆ ಮಾತನ್ನು ಕೇಳಿ ಚಿಂಕು ಮಿಂಕುಗೆ ತುಂಬಾ ನೋವಾಗುತ್ತೆ. ಮೋಂಟು ಕಾಗೆ ಕಷ್ಟದಲ್ಲಿದ್ದಾಗ ಚಿಂಕು ಮಿಂಕು ಅದಕ್ಕೆ ಸಹಾಯ ಮಾಡಿದರು. ಈಗ ಅದು ಅವ್ರಿಗೆ ಯಾವ ಸಹಾಯನೂ ಮಾಡೋಕ್ಕೆ ಮುಂದಾಗಲಿಲ್ಲ. ಅದರಿಂದ ಚಿಂಕು ಮಿಂಕು ಜೋರಾದ ಮಳೆಯಲ್ಲೇ ನಿಂತ್ಕೊಂಡಿದ್ರು. ಈ ಎಲ್ಲ ವಿಷಯವನ್ನು ಮರದ ಮೇಲೆ ಕುಳಿತುಕೊಂಡು ಅವರ ಗೆಳೆಯ ಚುಚುಗ ನೋಡ್ತಾ ಇದ್ದ. ಅಯ್ಯೋ ಚಿಂಕು ಮಿಂಕು, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಗೆಳೆಯ ನಾನಿದ್ದೀನಲ್ವಾ? ನನ್ನ ಮನೇಲಿ ನೀವು ಎಷ್ಟು ದಿನ ಬೇಕಾದರೂ ಇರಬಹುದು. ಈ ಮಳೆಗೆ ನೆನಿಬೇಡಿ. ಬನ್ನಿ ಬನ್ನಿ ಹೋಗೋಣ. ಚಿಂಕು ಮಿಂಕು ತಮ್ಮ ಗೆಳೆಯನಾದ ಚಿಚುಕನ ಮನೆಗೆ ಹೋಗ್ತಾರೆ ಹಾಗೂ ಹೊಸ ಮನೆಯನ್ನು ಕೂಡ ಕಟ್ಟಿಸ್ತಾರೆ. ಕಾಗೆಯ ಮೋಸ ಇಡೀ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗೂ ಯಾರೂ ಅದಕ್ಕೆ ಸಹಾಯ ಮಾಡಲ್ಲ.